ಸೊ ಗಾಯ್ಸ್, ನಿಮ್ಮೆಲ್ಲರಿಗೂ ಇಲ್ಲಿ ಪಾರ್ಟ್ 2ಗೆ ವೆಲ್ಕಮ್. ಅಲ್ಲಿ ಕೇಳಿದ್ರು 15 ಮುಗಿಸಿದ್ದೆ ಪಾರ್ಟ್ 1 ನೋಡ್ಬೋದು. ಇಲ್ಲಿ ಪಾರ್ಟ್ 2 ಹೆಂಗಿದೆ ಅಂತ. ಇಲ್ಲಿ ಏನು 5 ಬಾಲು ಚಿಂದಿರೋದು ಇಲ್ಲಿ ಶ್ರೇಯಸ್ ಅಯ್ಯರು. ಮತ್ತೆ ಮೇಡಿನ್ ಓವರ್ ಆಗುತ್ತಾ ಇಲ್ಲಿ? ಓ ಆಗಿದೆ ಗಾಯ್ಸ್, ಮೇಡಿನ್ ಓವರ್ ಆಗಿದೆ ಫಸ್ಟ್ ಟ್ರಾಯ್ ಸೆಡ್ ಎಲ್ಲ ಮೇಡಿನ್ ಓವರು. ಪಾರ್ಟ್ 2 ಮೊದಲನೇ ಓವರೇ ಮೇಡಿನ್. ಅವನು ಸ್ಟಾರ್ಕಿಗೆ ಹೊಡಿತಾನ, ಕ್ಲಾರೆ ಹೊಡಿತಾನೆ. ಸಕ್ಕತ್ತಾಗಿ ಹೊಡೆದಿರೋ ಅಂತ 8 ಗೈಸ್. ಇದು ಮಾತ್ರ ಚಿಂದಿ ಈ ಥರ ಹೊಡಿಯಕ್ಕಂತೂ ರಾಹುಲ್ 7 ಸರಿ ಎದ್ದು ಬರಬೇಕು. ಈ ಬಾಲ್ ಏನಾಗುತ್ತೆ? ಮತ್ತೊಂದು ಸಿಕ್ಸರ್ ಗಾಯ್ಸ್, ಸಕ್ಕತ್ತಾಗಿ ಹೊಡಿತಿರೋದು. ಈ ಓವರ್ ಯಾಕೋ ವಿಕೆಟ್ ಅಲ್ಲಾಡ್ ಅನ್ಕೊತೀನಿ. ಎಲ್ಲ ಬಾಲ್ ಹೊಡ್ಯಕ್ಕೆ ನೋಡ್ತಿರೋದು ಅಲ್ಲಿ ರಾಹುಲ್. ಮೋಸ್ಟ್ಲಿ ಅವರು ಔಟ್ ಆಗ್ಬೋದೇನೋ, ಯಾರಾದರೂ ಔಟ್ ಆಗ್ಬೋದು. ನನ್ನ ಬಾಯಿಗಿಷ್ಟು, ನನ್ನ ಬಾಯಲ್ಲಿ ಮತ್ತೆ ಇಲ್ಲ ಗೈಸ್. ಅಂದರು ಔಟ್ ಹೆಂಗೆ? 67 ಔಟ್ ಆಗಿರೋದು ರಾಹುಲ್ 25 ಬಾಲ್ಸಲ್ಲಿ. ಅದು ಬೆಸ್ಟ್ ನಾಕೆ, ಏನು ಕೆಟ್ಟದಂತ ಇಲ್ಲ. ಫಾಸ್ಟೆಸ್ಟ್ ಹಾಫ್ ಸೆಂಚುರಿ, ಲಾಸ್ಟ್ ಸ್ಟಂಪ್ ಬಿದ್ದೋಗಿದ್ದು. ಅಲ್ಲಿ ಕೊಹ್ಲಿಗೆ ಫೀಲ್ಡ್ ಸೆಟಪ್ ನೋಡಿ ಗೈಸ್. ಅಲ್ಲಿ ಮೇಲೆ ಇಷ್ಟು ಒಬ್ಬನೇ ಆಚೆ ನಿಂತ್ಕೊಂಡಿರೋದು, ಒಬ್ಬನೇ ನಿಂತ್ಕೊಂಡಿದ್ದು. ಅದಕ್ಕೆ 6 ಹೊಡೆದಿದ್ದು. ಕೊಹ್ಲಿ ಮುಂದೆ ಈ ಥರ ಬೇಡ ಗೈಸ್. ಇಬ್ಬರು ನಿಂತ್ಕೊಂಡ್ರು. ಇವಾಗ ಒಬ್ಬನು 6 ಹೊಡೆದ ತಕ್ಷಣ ಇಬ್ಬರು ನಿಂತ್ಕೊಂಡ್ರು. ಇವಾಗ ಅದೆಷ್ಟು ಜನ ನಿಂತ್ಕೊಂತಾರೆ ಅಂತ ನೋಡೋಣ ಫೀಲ್ಡಲ್ಲಿ. ಮತ್ತೊಂದು 6 ಹೊಡೆದಿರೋದಲ್ಲಿ ನಾವು ಒಬ್ಬನೇ ನಿಂತ್ಕೊಂಡಿರೋದು. ಮತ್ತೆ ಇಬ್ಬರು ನಿಂತ್ಕೊಂಡು ಒಬ್ಬರು ನಿಂತ್ಕೊಂಡ. ಏನು ಅಂದ್ಕೊಂಡಿದ್ದಾರೆ ಕೊಹ್ಲಿನ? ಆಸ್ಟ್ರೇಲಿಯಾದವರು ಮತ್ತೊಂದು ತಗೋ ಅಂತ ಕೊಡ್ತಿರೋದಲ್ಲಿ ಕೊಹ್ಲಿ ಸ್ಟಾರ್ಕ್ಗೆ. ಏನು ಸುಮ್ಮನೆ ಅಂದ್ಕೊಂಡಿದ್ದಾರ? ಒಸ್ತಿರೋದಲ್ಲಿ. ವಾವ್, ಹ್ಯಾಟ್ರಿಕ್ ಸಿಕ್ಸರ್ಸ್ಗೆ ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಹೊಡೆದಿರೋದು ಇವರೇ ಅನ್ಕೊತೀನಿ. ನನಗೆ ಗೊತ್ತಿಲ್ಲ, ಇಬ್ಬರು ಬಂದಿದ್ದಾರೆ ಅಲ್ಲಿ. ಒಬ್ಬ ಇಬ್ಬ ಹಂಗೆ ನಿಲ್ಲಿಸ್ತಿರೋದವರು. ಇನ್ನೊಂದು ಅಯ್ಯೋ ಇಲ್ಲ, ಇದು ಪಿಚ್ಚಿಂಗ್ ಔಟ್ಸೈಡ್ ಆಫ್ ಅನ್ಕೊತೀನಿ, ನಾಟ್ ಪಿಚ್ಚಿಂಗ್ ಇನ್ ದ ಲೈನ್ ಗೈಸ್. ರಿವ್ಯೂ ತೊಗೊಳೋದು ಯಾಕೋ ಸ್ವಲ್ಪ ಡೌಟೇ ಅನ್ಕೊತೀನಿ. ವಿಕೆಟ್ ಸಿಟ್ಟಿಂಗ್ ಅಂತೂ ಅಲ್ಲ ಇದು. ಸಿಟ್ಟಿಂಗ್ ಆಗಿದ್ರು ಕೂಡ ಅಲ್ಲಿ ಪಿಚ್ಚಿಂಗ್ ಔಟ್ಸೈಡ್ ಆಫ್ ಇದೆ, ಅದನ್ನು ನೋಡ್ಬೋದು ನೀವು. ಸ್ಕೋರ್ ನೋಡ್ಬೋದು ಗೈಸ್. ಅಲ್ಲಿ ಕೊಹ್ಲಿ 7 ಬಾಲ್ಗೆ 18 ರನ್. ಕೊಹ್ಲಿ ಫಾರ್ ಎ ರೀಸನ್. 4 ಜನ ಶ್ರೇಯಸ್ ಅಯ್ಯರ್ಗೆ. ಅಯ್ಯೋ ಔಟಾ ಸುಗೈಸ್. ಇಲ್ಲಿ ವಿಕೆಟ್ ಹೋಗಿದೆ. ಯಾರು ತೆಗೆದಿರೋ? ಪ್ಯಾಟ್ ಕಮಿನ್ಸ್ ವಿಕೆಟ್ ತೆಗೆದು ಶ್ರೇಯಸ್ ಅಯ್ಯರ್ ಇತ್ತು. 24 ಬಾಲ್ಗೆ 25 ರನ್. ಟೆಸ್ಟ್ ಮ್ಯಾಚ್ ಸಿಗಿದ್ದೇನೋ ಒಳ್ಳೇದೇ. ODIs ಥರ ಆಡಿದ್ದಾರೆ, ODI ಥರ ಪರವಾಗಿಲ್ಲ, ಒಳ್ಳೆ ನಾಕೆ ಗೈಸ್. ಅಲ್ಲಿ ರಿಷಬ್ ಪಂತ್ ಬರ್ತಾರೆ, ಇಲ್ಲ ವಾಷಿಂಗ್ಟನ್ ಸುಂದರ್ ಕರ್ಸೋಣ ಅಂದ್ಕೊಂಡಿದ್ದೀನಿ. ಅವ್ರು ಸ್ವಲ್ಪ ಡಿಫೆಂಡ್ ಆದರೂ ಮಾಡ್ತಾರಂತ ನೋಡೋಣ. ಇಲ್ಲಿ ಬಾಲ್ ಏನಾಗುತ್ತಂತ. ಇದು ಔಟ? ಏನಿದು ಈ ಥರ ವಿಕೆಟ್ ಸಿಗ್ತಿರೋ? ಪ್ಯಾಟ್ ಕಮಿನ್ಸ್. ಓಹೋ, ಬೂಮ್ರಾ ಬಿಡಲ್ಲ ಗೈಸ್. ಸೆಲೆಬ್ರೇಷನ್ ಮಾಡಿದಿರಾ? ಈ ಥರ ಸೆಲೆಬ್ರೇಷನ್ ಮಾಡಿದಿರ ಬಿಡಲ್ಲ ಬೂಮ್ರಾ. ನೋಡ್ಬೋದು ಅಲ್ಲಿ ವಿಕೆಟ್ ಹೆಂಗೆ ಹೋಯ್ತಂತ. ಆ ಕಡೆ ಹೋಗಿ ಈ ಕಡೆ ಸ್ವಿಂಗ್ ಹಾಕಿದೆ. ಇವಾಗ ಬಂದು ನಾ ಕರ್ಸ್ಲೇಬೇಕು ಗೈಸ್. ಹೊಡಿಬಿಡಿ ಆಟಗಾರರೇ ಬೇಕು ಇವಾಗ. ಏನೇ ಆಗಲಿ ಹೊಡಿಬಿಡಿ ಆಟಗಾರರೇ ಬೇಕು. ಹಿಂದೆ ಹೊಡೆಯೋಣ ಗೈಸ್. ಅಲ್ಲಿ ಫೀಲ್ಡರ್ಸ್ ಇದ್ದರೂ ಹೊಡಿತೀನಿ ಅಂತ ಹೇಳಿ ಹೊಡಿತಿರೋದು, ಹೊಡೆದಿದ್ದೀನಿ ಕೂಡ. 4 ಹೋಗಿದೆ. ಒಳ್ಳೆ 4 ಗೈಸ್. ಇದು ಮಾತ್ರ ಸಖತ್ತಾಗಿ ಹೋಗಿದೆ 4. ನೋಡ್ಬೋದು ಹೆಂಗೆ ಹೋಯ್ತಂತ ಕೂಡ. ಈ ಬಾಲ್ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಫೀಲ್ಡರ್ಸ್ ಇದ್ದರೂ ಹೊಡೆದಿರೋದಲ್ಲಿ 4. ಏನು ಈ 3 ಜನ ಸ್ಲಿಪ್ಪು, ಫಸ್ಟ್ ಸ್ಲಿಪ್ಪು, ಸೆಕೆಂಡ್ ಸ್ಲಿಪ್ಪು, ಒಬ್ಬ ಕೀಪರು, 3 ಜನ ಇದ್ರು. ಅಲ್ಲಿ ಕೊಹ್ಲಿ ಹೊಡೆದಿರೋದು ಒಂದು ಧೈರ್ಯ ಮೆಚ್ಚಬೇಕು ಕೊಹ್ಲಿದು. ಈ ಬಾಲ್ ಏನಾಗುತ್ತೆ? ಸಿಕ್ಸರ್ ಗಾಯ್ಸ್. ಇನ್ನು ಕೊಹ್ಲಿ ಇದ್ದಾನೆ. ಕೊಹ್ಲಿ ಇರೋ ತನಕ ಮ್ಯಾಚ್ ಮುಗಿಯಲ್ಲ. ಅದು ಮಾತ್ರ ಎಲ್ಲರಿಗೂ ಗ್ಯಾಪ್ನ ಇರಲಿ ಅಂತ ಹೇಳ್ತಿರೋದು. ಕೊಹ್ಲಿಸ್ 6 ಮತ್ತೊಂದು. ಕೊಹ್ಲಿ ರಚ್ಚಿ ಗೆದ್ದಿರೋದು ಇವತ್ತು. ರಾಹುಲ್ ಥರನೇ ಕೊಹ್ಲಿ ಕೂಡ ಆಡ್ತಿರೋದು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಾಲ್ ನೋಡ್ಕೊಂಡು ಹೊಡಿತಿರೋದು. ಅಲ್ಲಿ ಕೊಹ್ಲಿಗೆ ನೋಡ್ಬೋದು ನೀವು ಎಷ್ಟು ಫೀಲ್ಡರ್ಸಿಂದ ಇರಿ. ಪಂತ್ ಇವಾಗ 4 ಗೈಸ್. ಮತ್ತೊಂದು ಕೊಹ್ಲಿಗೆ ಸರಿ ಎಷ್ಟು ಫೀಲ್ಡರ್ಸ್ ಆಚೆ ಇರ್ತಾರೆ ಅನ್ಕೊಂತ. ನನಗೆ ಗೊತ್ತಿರಂಗೆ 5 ಜನನೂ ಆಚೆ ಇರ್ಬೋದು. ಇರಿ ಪಂತ್ ಆಡ್ತಿರೋದು. ಈ ಎರ್ಜ್ ಆಯ್ತಾ? ಇದು ಅಪೀಲ್ ಮಾಡ್ತವ್ರೆ.
ಔಟ್. ಇರಿ ಗೈಸ್ ರಿವ್ಯೂ ತೊಗೊತೀನಿ. ಈ ಆಪ್ಷನ್ನ ಕೊಡ್ತಿಲ್ಲ ರಿವ್ಯೂದು. ರಿವ್ಯೂ ಇದೆ ನನ್ನ ಹತ್ರ, ಯೂಸೇ ಮಾಡಿಲ್ಲ. ಯಾರ್ಯಾರು ರಿವ್ಯೂ ನೋಡ್ತಿದ್ದಾನೆ ಪಾರ್ಟ್ 1 ಕೂಡ ನೋಡ್ಕೋಬೋದು, ನಾನು ರಿವ್ಯೂನೇ ಯೂಸ್ ಮಾಡಿಲ್ಲ. ಅಯ್ಯೋ ಏನೋ ಮಾಡೋಕ್ಕಾಗಲ್ಲ, ಮೋಸದಾಟ. ರವೀಂದ್ರ ಜಡೇಜಾ ಕಲಿಸಿದ್ದೀನಿ ಇವಾಗ. ನೋಡೋಣ ಇವ್ರು ಹೆಂಗೆ ಆಡ್ತಾರಂತ. ರವೀಂದ್ರ ಜಡೇಜಾ ಫಸ್ಟ್ ಬಾಲ್ 6 ಹೊಡಿತಾರ, ಅದನ್ನು ಕಾಯ್ದು ನೋಡಬೇಕಾಗಿದೆ. ಬೇಡ ಸಿಂಗಲ್ ಆಡ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಂ, ಜಡೇಜಾ ಬೋಲ್ಡು, ಏನಿದು, ಏನಾಗ್ತಿದೆ ಗೈಸ್ ಇಲ್ಲಿ ನೀವೇ ನೋಡ್ಬೋದು. ಬೋಲ್ಡು. ಅಕ್ಷರ್ ಪಟೇಲ್ ಇನ್ನು 3 ವಿಕೆಟ್ ಇರೋದು ಅನ್ಕೊತೀನಿ. ಇಲ್ಲ ಇನ್ನೂ 4 ವಿಕೆಟ್ ಇದೆ. ಒಂದು 70 ನೋಡ್ಕೊಟ್ರೆ ಸಾಕು ಕೊಹ್ಲಿ. ಇನ್ನು ಅಪೀಲು ಕೊಹ್ಲಿಗೆ ಇಲ್ಲ. ಹಂಗಂದ್ರೆ ರಿವ್ಯೂ ತೊಗೊಳೋದು ಡೌಟೇ ಇವರು. ತೊಗೊಳ್ಳೋ ಅನ್ಕೊತೀನಿ ಗೈಸ್ ಇವ್ರು ರಿವ್ಯೂನ ಪಕ್ಕ. ಏನಾಗ್ತಿದೆ ಇಲ್ಲಿ, ತೊಗೊಂಡಿಲ್ಲ ಫೈನಲ್. ನೇತನ್ ಲಯನ್ ಇವತ್ತು ಬಾಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಫಸ್ಟ್ ಓವರ್ ಹೊಡ್ಸ್ಕೊಂಡಾದ್ಮೇಲೆ ಕೊಹ್ಲಿಗೆ ಅಪೀಲ್ ಇಲ್ಲಿ. ಟ್ರಾವೆಲ್ ಸೈಡಿಗೆ ಯಾಕೆ ಬಾಲಿಂಗೇ ಕೊಟ್ಟಿಲ್ಲ ಅಂತ ಮೇಡಿನ್ ಮಾಡಾದ್ಮೇಲೆ ಕೊಟ್ರಲ್ಲ, ನಾನೇ ಮರ್ತೋಗಿದ್ದೀನಿ ಆ ಗ್ಯಾಪ್ನ ಇಲ್ಲ. ನೋಡೋಣ ಇರಿ ನೆಕ್ಸ್ಟ್ ಕೊಹ್ಲಿಗೆ ನೋಡ್ಬೋದಲ್ಲ ಗೈಸ್. ಇವಾಗ 4 ಜನ ಆಚೆ ಇರೋದು. ಫಸ್ಟ್ ಇಬ್ಬರಿದ್ರು ಕವರ್ ಡ್ರೈವ್ ಮುಖಾಂತರ ಒಳ್ಳೆ ಫೋರ್ ಹೊಡೆದಿರೋದಿಲ್ಲ ಕಿಂಗ್ ಕೊಹ್ಲಿ. ರನ್ ಮಿಷಿನ್ ಅಂತ ಹೇಳ್ಬೋದು ಗೈಸ್. ಯಾಕೆ ರನ್ ಮಿಷಿನ್ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ಕೊಹ್ಲಿಗೆ. ಓ ಸಿಕ್ಸರ್, ಯಾರು ಹೊಡೆದಿದ್ದು ಕೊಹ್ಲಿನ? ಯಾರು? ಒಳ್ಳೆ ಸಿಕ್ಸ್ ಕೊಹ್ಲಿನೆಲ್ಲ. ಒಂದು ಲೆಫ್ಟ್ ಹ್ಯಾಂಡ್ ಅಕ್ಷರ್ ಪಟೇಲ್ ಮತ್ತೊಂದು ಸಿಕ್ಸರ್. ಔಟ್ ಆದ್ರೂ ಪರವಾಗಿಲ್ಲ ಅಂತ ಹೊಡಿಯೋಕೆ ನೋಡ್ತಿರೋದು ಇವತ್ತು ಇಲ್ಲಿ ಕೊಹ್ಲಿ. ಕಿಂಗ್ ಕೊಹ್ಲಿ ಬೇರೆ ಯಾರು ಅಲ್ಲ ಗಾಯ್ಸ್, ಅದು ಕಿಂಗ್ ಕೊಹ್ಲಿ ಆಡ್ತಿರೋದು ಇವತ್ತು. ಅಕ್ಷರ್ ಪಟೇಲ್ ಮೊದಲನೇ ಬಾಲ್, ಅಲ್ಲ 4ನೇ ಬಾಲ್ ಸಾರಿ, ಸಿಕ್ಸು. ಅಕ್ಷರ್ ಪಟೇಲ್ ಕೂಡ ಪಾರ್ಟಿಗೆ ಜಾಯಿನ್ ಆಗಿರೋದು ಗೈಸ್. ಈ ಮ್ಯಾಚ್ ಕ್ಯಾಪ್ಟನ್ ಯಾರಂತ ನೀವು ಕೇಳ್ಬೋದಲ್ಲಿ. ಮ್ಯಾಚ್ ಕ್ಯಾಪ್ಟನ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ಗೈಸ್. ಆ್ಯಂಡ್ ವೈಸ್ ಕ್ಯಾಪ್ಟನ್ ಬಂದ್ಬಿಟ್ಟು KL ರಾಹುಲ್. ಈ ಬಾಲ್ ಏನಾಗುತ್ತೆ? ಅಯ್ಯೋ ಸ್ಲಿಪ್ಪಲ್ಲಿ ಔಟಾ? ಸ್ಲಿಪ್ಪಲ್ಲಿ ಯಾರು ಇಲ್ಲ ಅಂತ ಅಂದ್ಕೊಂಡೆ. ಇಷ್ಟು 7 ವಿಕೆಟ್ ಹೋಗಿದೆ. ಬ್ಯಾಟಿಂಗ್ ಆಡೋರು ಯಾರೂ ಇಲ್ಲ ಇವಾಗ. ಭುವಿ ಇದ್ದಾನೆ, ಭುವಿನೇ ನೆಕ್ಸ್ಟು. ಮಿಸ್ಟೇಕಾಗಿ ಸಿರಾಜ್ನ ಹಾಕ್ಬಿಟ್ಟೆ. ಸೊ ಗೈಸ್ ಅವಾಗಲೇ ಹೇಳ್ತಿದ್ನಲ್ಲ ಪಾರ್ಟ್ 1 ಇದು 2020 ಇದೆ ಗೈಸ್ ಇದು ಸೀರೀಸು. ಇನ್ನು ನ್ಯೂ ಪ್ಲೇಯರ್ಸ್ ಎಲ್ಲ ಅಪ್ಡೇಟ್ ಆಗಲ್ಲ ಇದಲ್ಲ, ಅದಕ್ಕೆ 2026 ಇದೆ ರಿಯಲ್ ಕ್ರಿಕೆಟ್ 26 ಅಂತ. ಅದ್ರಲ್ಲಿ ಆಡ್ಬೋದು ನೀವು, ಚೆನ್ನಾಗಿದೆ ಅದು ಕೂಡ. ಬಟ್ ನನಗೆ ಇದಿಷ್ಟ ಆಯಿತು, ಅದಕ್ಕೆ ನಾನು ಇದರಲ್ಲಿ ಆಡ್ತಾಯಿದ್ದೀನಿ 2026ಗಿಂತ. ಇದನ್ನು 5 crore ಪ್ಲಸ್ ಯೂಸರ್ಸ್ ಇದ್ದಾರೆ ಗೈಸ್, ಮತ್ತು ಅದರಲ್ಲೂ ಕೂಡ 5 crore ಪ್ಲಸ್ ಯೂಸರ್ಸ್ ಇದ್ದಾರೆ. ಸಖತ್ತಾಗಿದೆ. 2 ರಿಯಲ್ ಕ್ರಿಕೆಟ್ ಸ್ವೀಪ್ ಅಂತ ಕೂಡ ಇದೆ, ಅದು ಚೆನ್ನಾಗಿದೆ ಗೈಸ್. 2 ಯಾವ್ದಾರು ಆಡ್ಬೋದು ನೀವು. 3 ಇದೆ. ಹಂಗೆ ನಾವು ಮಾತಾಡ್ತೀವಿ ಕೊಹ್ಲಿ 2 6 ಹೊಡೆದಿರೋದು. ಸಖತ್ತಾಗಿದೆ, ಸಖತ್ತಾಗಿ ಹೊಡೆದಿರೋದು ಕೊಹ್ಲಿ ಮಾತ್ರ ಸೈಜ್ 6 ವಾವ್. ಒಳ್ಳೆ ಫೀಲ್ಡ್ ಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ಕ್ಯಾಪ್ಟನ್. ಡಿಸ್ಟೆನ್ಸ್ ಮೀಟರ್ ನೋಡ್ಬೋದು ಗೈಸ್ ಅಲ್ಲಿ ಮೇಲೆ, ನೀವು ಎಲ್ಲಿ ತನಕ ಹೋಗಿದೆ ಸ್ವಲ್ಪ ಬೇಕಷ್ಟೇ ಫುಲ್ ಮುಟ್ಟಕ್ಕೆ. ಮತ್ತೊಂದು 6 ಹೊಡಿತಾರೆ ಕೊಹ್ಲಿ. ಉಯ್ ಬೋಲ್ಡಾ? ಇವನು ಯಾವನಿಗೂ ಔಟ್ ಆದ್ನಲ್ಲ ಇವನು. ಸ್ವೀಪ್ಸನ್ ಯಾವ ಗೊತ್ತಿಲ್ಲ, ಸ್ವೀಪ್ಸನ್ ಅಂತೆ. ಆಸ್ಟ್ರೇಲಿಯಾ ಟೀಮಲ್ಲಿ ಇದ್ರು ಹೆಂಗಿದ್ರು ಹಂಗೆ ಹಾಕಿದ್ದಾನೆ, ನೀನು ಚೂರು ಕೂಡ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಬೂಮ್ರಾ ಗೈಸ್ ಬಂದಿರೋದು, ಭುವಿ ಬಂದಿರೋದು. ಹಂಗೆ ನೋಡಿದಿರ ಹೇಳ್ಬಿಟ್ಟೆ, ಸಾರಿ. ಇವ್ರು ಏನು ಮಾಡ್ತಾರಪ್ಪ ಇವಾಗ. ಇನ್ನೂ 6 ಫಸ್ಟ್ ಬಾಲ್ ಔಟ್ ಆದರೆ ಔಟ್ ಆಗಂತ 6 ಹೊಡೆಯೋಕೆ ನೋಡ್ತೀನಿ ಗೈಸ್ ಎಲ್ಲರಿಗೂ. ಪರವಾಗಿಲ್ಲ ಔಟ್ ಆದ್ರು. ಇವಾಗ ಏನು ಇಬ್ಬರು ಹೊಡೆಯಲ್ಲ. ಭುವಿಗೂ ಆಡೋಕ್ಕೆ ಬರೋಲ್ಲ, ಸಿರಾಜು ಆಡೋಕ್ಕೆ ಬರೋಲ್ಲ. ಔಟಾ? ಪರವಾಗಿಲ್ಲ ಡೋಂಟ್ ವರಿ. ಜಸ್ಪ್ರೀತ್ ಬುಮ್ರಾ ಇವರು ಸ್ವಲ್ಪ ಬ್ಯಾಟಿಂಗ್ ಬರುತ್ತೆ. ಓವರ್ಗೆ 35 ರನ್ ನೋಡ್ತಿದ್ರು. ನಿಮ್ಮ ಗ್ಯಾಪ್ನ ಇದ್ದಾರೆ ಇವರು. ಟೆಸ್ಟ್ ಮ್ಯಾಚಲ್ಲಿ ಇಂಗ್ಲೆಂಡ್ ಮೇಲೆ ಅಲ್ಲಲ್ಲ, ಗೊತ್ತಿಲ್ಲ ಯಾರ ಮೇಲೆ ಅಂತ, ಗೊತ್ತಿಲ್ಲ ಗೈಸ್, ಮರ್ತೋಗಿದೆ. ಎಷ್ಟೊಂದು ದಿವಸ ಆಯ್ತಲ್ಲ. ನೋಡ್ತೀನಿ ರೀಸೆಂಟಾಗಿ ಹೊಡೆದಿದ್ದಾರೆ, ಗ್ಯಾಪ್ನ ಇರೋದೇನೋ. ಎಷ್ಟೊಂದು ದಿವಸ ಆಗಿದೆ ಹಿಂಗೆ ಗ್ಯಾಪ್ನ ಇಟ್ಕೊಳ್ಳೋದು.
ಇದು 4 ಏನು ಟು ಡಾಟ್ ಏನಕ್ಕಾಗತ್ತಪ್ಪ. ಈ ಬಾಲು 6 ವೈಡ್ ಆಗ್ಬಿಟ್ಟೆಲ್ಲ ಬಂದು ನಿಗ್ಲಾಡ್ತಾವನಲ್ಲ ಇವನು. ಈ ಬಾಲ್ ಏನಾಗುತ್ತೆ? 4 ಗೈಸ್. ಸಾಕಾದಾಗ ಹೊಡೆದಿರೋಂಥ 4 ಇದು. ಅಲ್ಲಿ ಗ್ಯಾಪ್ ನೋಡ್ಬಿಟ್ಟು ಹೊಡೆದಿರೋಂಥ ಇದು ಸಿರಾಜ್ ಅವರು. ಅಲ್ಲಿ ನೋಡ್ತಾನೆ ಗೊತ್ತಾಗ್ಬೋದು, ರನ್ ಕೂಡ ಹೊಡಿಲ್ಲ ನಾನು, ಅದಕ್ಕೆ 4 ಹೋಗುತ್ತಂತ. ಆ ಪ್ಲೇಯರ್ ಫಾಸ್ಟಿಗೆ ಹೊಡೆದ್ರೆ ಗೊತ್ತಾಗುತ್ತೆ. ಅಲ್ಲಿ ಬೂಮ್ರಾ ಸೆಕೆಂಡ್ ಬಾಲ್ ಫೇಸ್ ಮಾಡೋಕ್ಕೆ ಬಂದಿದ್ದಾರೆ. 6 ಬಾಲಿಗೆ 4 ರನ್ ಹೊಡೆದಿದ್ದಾರೆ ಅಲ್ಲಿ ಸಿರಾಜ್ ಅವರು. ಜಸ್ಪ್ರೀತ್ ಬೂಮ್ರಾ ದ ಕಿಂಗ್. ರಿವರ್ಸಿಪ್ ಹೊಡೆದಿರೋದು ಇಲ್ಲಿ ಬೂಮ್ರಾ ಅವರು. ಯಾರು ಹೊಡೆಯೋಕ್ಕಾಗಲ್ಲ ರಿವರ್ಸಿಪ್. ಒಂದ್ಸರಿ ಟ್ರೈ ಮಾಡಿದೆ, ಅದನ್ನ ಹಾಕಿಲ್ಲ ವ್ಲಾಗಲ್ಲಿ, ಮುಟ್ಟಕ್ಕಾಗಿಲ್ಲ ಅಲ್ಲಿ ಶ್ರೇಯಸ್ ಅಯ್ಯರ್ ಕೈಲಿ. ಇಬ್ಬರು ಫೀಲ್ಡರ್ಸ್ ಅಲ್ಲೇ ಇದ್ದಾರಲ್ಲ, ಇವ್ರು ಇವಾಗ ಏನು ಮಾಡಲಿ ನಾನು. 6 ಸಿರಾಜ್ ಹೊಡೆದಿರೋದು ಬೂಮ್ರಾ ಹೊಡೆದಿರೋಂತ ಗೊತ್ತಾಗ್ತಾಯಿಲ್ಲ. ನೋಡೋಣ ಯಾರು ಹೊಡೆದಿರೋದಂತ. ಸಿರಾಜ್ ಹೊಡೆದಿರೋದು 6 ಬ್ಯೂಟಿ. ಇನ್ನೊಂದು 6 ಇನ್ನೂ ಒಂದು. ಯಪ್ಪ, ಆಕಾಶ್ ದೀಪ್ ಒಂದ್ಸರಿ ಹೊಡೆದಿದ್ದು ಗ್ಯಾಪ್ನಿಂದ ನಿಮಗೆ ಬರ್ತಿದ್ದಂಗೆ ವಿರಾಟ್ ಕೊಹ್ಲಿ ಬ್ಯಾಟ್ ಇಸ್ಕೊಂಡು MRF ಹಂಗೆ ಅನ್ಸೈತಿದ್ಲಿ. ಸಿರಾಜ್ ಅವ್ರು KL ರಾಹುಲ್ ಬ್ಯಾಟ್ ಇಸ್ಕೊಂಡಿದ್ದಾರಂತೆ, SG ಬ್ಯಾಟಲ್ಲ. ಔಟ್ ಗೈಸ್. ಪರವಾಗಿಲ್ಲ, ಅಲ್ಲಿ ರಿವ್ಯೂ ತೊಗೊತೀನಿ, ಇದಕ್ಕಾದ್ರೂ ನೋಡೋಣ. ರಿವ್ಯೂ ಕೊಟ್ಟರೆ ನೋಡ್ಬೋದು, ಅಲ್ಲಿ 2 ರಿವ್ಯೂ ಇದೆ, ಅದಕ್ಕೆ ತೊಗೊಂಡಿದ್ದೀನಿ. ಏನು ಮಾಡೋದಂತ ಲಾಸ್ಟ್ ವಿಕೆಟಲ್ಲ, ನಾನು ಔಟ್ ಆದರೆ ಔಟೇ, ಮತ್ತು ಆಲ್ ಔಟ್ ಆಗಿ ಹೋಗ್ತಿರೋದಕ್ಕೆ. ನೋಡೋಣ ಇಲ್ಲಿ ಏನಾಗುತ್ತಂತ. ನೋ ಬಾಲ್ ಅಂತೂ ಇಲ್ಲ. ಕ್ಲಿಯರ್ ಹಿಟ್ಟಿಂಗೆ, ಪಿಚ್ಚಿಂಗ್ ಔಟ್ಸೈಡ್ ದ ಆಫ್ ಅಲ್ಲ, ಇದು ಪಿಚ್ಚಿಂಗಿಂದ ಲೈನೇ. ಇಂಪ್ಯಾಕ್ಟ್ ಇನ್ ಲೈನ್ ಕೂಡ ಗೈಸ್, ವಿಕೆಟ್ಸ್ ಹಿಟ್ಟಿಂಗ್ ಕೂಡ ಅಲ್ಲಿ ಎಲ್ಲ ರೆಡ್ಡಿಗೆ ಬಂದಿರೋದ್ರಿಂದ ಔಟೇ ಅದು. ಔಟ್ ಆಗಿದ್ದಾರೆ ಗೈಸ್. ಈ ಪಾರ್ಟ್ 2 ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ. ಎಲ್ಲರಿಗೂ ಗುಡ್ ಬೈ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಮಾಡಿ ಗೈಸ್. ನೋಡ್ಬೋದಲ್ಲಿ ಎಷ್ಟು 195ಗೆ 10 ವಿಕೆಟ್ ಗೈಸ್. ಸೊ ಗುಡ್ ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಗೈಸ್ ಪ್ಲೀಸ್.